ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ. ಇನ್ನು ಯಾರು ನಮ್ಮ ರೈಲ್ವೆಯ ಪಾರ್ಟ್ 9 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಅಂತ್ಯೋದಯ ಅನ್ನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2000ರಲ್ಲಿ, ಆಪ್ಷನ್ ನಂಬರ್ ಬಿ 2003, ಆಪ್ಷನ್ ನಂಬರ್ ಸಿ 2001, ಆಪ್ಷನ್ ನಂಬರ್ ಡಿ 2002. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 2000ರಲ್ಲಿ ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 2. ದ್ರವ್ಯರಾಶಿಯನ್ನು ಚಾರ್ಜ್ ಮಾಡಲಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಯಾವ ಸಾಧನಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಎಲೆಕ್ಟ್ರಿಕ್ ಶಾಕ್, ಆಪ್ಷನ್ ನಂಬರ್ ಬಿ ಸೂಕ್ಷ್ಮದರ್ಶಕಗಳು, ಆಪ್ಷನ್ ನಂಬರ್ ಸಿ ಮಲ್ಟಿಮೀಟರ್, ಆಪ್ಷನ್ ನಂಬರ್ ಡಿ ಎಲೆಕ್ಟ್ರೋ ಪವರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಎಲೆಕ್ಟ್ರೋ ಪವರ್ ಬಂದ್ಬಿಟ್ಟು ಇದು ದ್ರವ್ಯರಾಶಿಯ ಚಾರ್ಜನ್ನು ಮಾಡಲಾಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಬಹುದು ಫ್ರೆಂಡ್ಸ್. ಪ್ರಶ್ನೆ 3. ಕೃಷಿಯಲ್ಲಿ ಸಾರಜನಕವನ್ನು ಸ್ಥಿರಗೊಳಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಕೀಟನಾಶಕ, ಆಪ್ಷನ್ ನಂಬರ್ ಬಿ ಸೂಕ್ಷ್ಮ ಜೀವಿಗಳು, ಆಪ್ಷನ್ ನಂಬರ್ ಸಿ ಕಳೆ, ಆಪ್ಷನ್ ನಂಬರ್ ಡಿ ಸಸ್ಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಕೃಷಿಯಲ್ಲಿ ಸಾರಜನಕವನ್ನು ಸ್ಥಿರಗೊಳಿಸಲು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ನೇಷನ್ ಅಕ್ವಾಟಿಕ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಕ್ಯಾನೋಯಿಂಗ್, ಆಪ್ಷನ್ ನಂಬರ್ ಬಿ ಈಜು, ಆಪ್ಷನ್ ನಂಬರ್ ಸಿ ಜಿಮ್ನಾಸ್ಟಿಕ್, ಆಪ್ಷನ್ ನಂಬರ್ ಡಿ ಬರಿಗಾಲಿನ ಸ್ಕೀಯಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಈಜು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಕೆಳಗಿನ ಯಾವ ಕ್ಷೇತ್ರವು ತಯಾರಿಸಿದ ವಸ್ತುಗಳನ್ನು ಉತ್ಪಾದಿಸುತ್ತದೆ? ಆಪ್ಷನ್ ನಂಬರ್ ಎ ಸೆಕೆಂಡರಿ ಪ್ರದೇಶ, ಆಪ್ಷನ್ ನಂಬರ್ ಬಿ ತೃತೀಯ ವಲಯ, ಆಪ್ಷನ್ ನಂಬರ್ ಸಿ ಪ್ರಾಥಮಿಕ ವಲಯ, ಆಪ್ಷನ್ ನಂಬರ್ ಡಿ ಏಕೀಕೃತ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸೆಕೆಂಡರಿ ಪ್ರದೇಶ ಬಂದ್ಬಿಟ್ಟು ಇದು ತಯಾರಿಸಿದ ವಸ್ತುಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಪ್ರಶ್ನೆ 6. ವರ್ಷದಲ್ಲಿ ಒಂದು ತುಂಡು ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಪರಿಣಾಮಕಾರಿ ಯೋಜನೆ, ಆಪ್ಷನ್ ನಂಬರ್ ಬಿ ಕೃಷಿ ಯೋಜನೆ, ಆಪ್ಷನ್ ನಂಬರ್ ಸಿ ಮಿಶ್ರ ಬೇಸಾಯ, ಆಪ್ಷನ್ ನಂಬರ್ ಡಿ ಬಹುಬೆಳೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಬಹುಬೆಳೆ ಅಂತ ಕರೀತಾರೆ ಫ್ರೆಂಡ್ಸ್, ಒಂದರಿಂದ ಹೆಚ್ಚು ಬೆಳೆಗಳನ್ನು ಬೆಳೆದರೆ. ಪ್ರಶ್ನೆ 7. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಉತ್ತರದ ರಾಜಧಾನಿಯಾಗಿದೆ? ಆಪ್ಷನ್ ನಂಬರ್ ಎ ಕೋಪನ್ ಹ್ಯಾಗನ್, ಆಪ್ಷನ್ ನಂಬರ್ ಬಿ ಸ್ಟಾಕ್ಹೋಮ್, ಆಪ್ಷನ್ ನಂಬರ್ ಸಿ ರೆಕ್ಜಾವಿಕ್, ಆಪ್ಷನ್ ನಂಬರ್ ಡಿ ಓಸ್ಲೋ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರೆಕ್ಜಾವಿಕ್ ಬಂದ್ಬಿಟ್ಟು ಇದು ವಿಶ್ವದ ಉತ್ತರದ ರಾಜಧಾನಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಗಣರಾಜ್ಯದ ಮುಖ್ಯಸ್ಥರ? ಆಪ್ಷನ್ ನಂಬರ್ ಎ ಉಪಾಧ್ಯಕ್ಷರು, ಆಪ್ಷನ್ ನಂಬರ್ ಬಿ ಅಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಪ್ರಧಾನಮಂತ್ರಿ,
ಆಪ್ಷನ್ ನಂಬರ್ ಡಿ ಭಾರತದ ಮುಖ್ಯ ನ್ಯಾಯಮೂರ್ತಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಧ್ಯಕ್ಷರು ಬಂದ್ಬಿಟ್ಟು ಇದು ಭಾರತೀಯ ಗಣರಾಜ್ಯದ ಮುಖ್ಯಸ್ಥರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9, ಪಂಜಾಬ್ನಲ್ಲಿ ಬೆಳೆ ಕತ್ತರಿಸುವ ಸಮಯದಲ್ಲಿ ಪ್ರಸಿದ್ಧವಾಗಿರುವ ಜನಪದ ನೃತ್ಯ ಯಾವುದು? ಆಪ್ಷನ್ ನಂಬರ್ ಎ ಭಾಂಗ್ರಾ, ಆಪ್ಷನ್ ನಂಬರ್ ಬಿ ತಮಾಷಾ, ಆಪ್ಷನ್ ನಂಬರ್ ಸಿ ಯಕ್ಷಗಾನ, ಆಪ್ಷನ್ ನಂಬರ್ ಡಿ ಗಾರ್ಬಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಭಾಂಗ್ರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಜಾಬ್ನಲ್ಲಿ ಬೆಳೆ ಕತ್ತರಿಸುವ ಸಮಯದಲ್ಲಿ ಈ ಜನಪದ ನೃತ್ಯ ಫೇಮಸ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 10, ಅಮೃತ್ ಸೇನರ್ಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ಯಾವಾಗ? ಆಪ್ಷನ್ ನಂಬರ್ ಎ 1995, ಆಪ್ಷನ್ ನಂಬರ್ ಬಿ 1985, ಆಪ್ಷನ್ ನಂಬರ್ ಸಿ 1998, ಆಪ್ಷನ್ ನಂಬರ್ ಡಿ 1978. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1998ರಲ್ಲಿ ಅಮೃತ್ ಸೇನರ್ಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಫ್ರೆಂಡ್ಸ್. ಪ್ರಶ್ನೆ 11, ಕಪ್ಪು ವಜ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಕಲ್ಲಿದ್ದಲು, ಆಪ್ಷನ್ ನಂಬರ್ ಬಿ ಗ್ರಾಫೈಟ್, ಆಪ್ಷನ್ ನಂಬರ್ ಸಿ ವಜ್ರ, ಆಪ್ಷನ್ ನಂಬರ್ ಡಿ ಬಂಗಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕಲ್ಲಿದ್ದಲನ ಕಪ್ಪು ವಜ್ರ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12, ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಪ್ಷನ್ ನಂಬರ್ ಎ ತುಂಗಭದ್ರಾ ಅಣೆಕಟ್ಟು, ಆಪ್ಷನ್ ನಂಬರ್ ಬಿ ಓಕೈ ಅಣೆಕಟ್ಟು. ಇದು ಓಕೈ ಅಣೆಕಟ್ಟು ಬಂದ್ಬಿಟ್ಟು ಇದು ಗುಜರಾತ್ನಲ್ಲಿ ಇದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಸಿ ತೆಹರಿ ಅಣೆಕಟ್ಟು, ಇದು ಉತ್ತರಾಖಂಡ್ನಲ್ಲಿದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಡಿ ಹಿರಾಕುಡ್ ಅಣೆಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ತೆಹರಿ ಅಣೆಕಟ್ಟು ಭಾರತದ ಅತಿ ಎತ್ತರದ ಅಣೆಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13, ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ನಂಬರ್ ಎ ಇರುಳು ಕುರುಡು, ಆಪ್ಷನ್ ನಂಬರ್ ಬಿ ಮಲೇರಿಯಾ, ಆಪ್ಷನ್ ನಂಬರ್ ಸಿ ಡೆಂಗ್ಯೂ, ಆಪ್ಷನ್ ನಂಬರ್ ಡಿ ಸ್ಕರ್ವಿ ರೋಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14, ಒಲಿಂಪಿಕ್ಸ್ ಆಟದಲ್ಲಿ ಪುರುಷರ ಡಿಸ್ಕಸ್ ಥ್ರೋ ಎಷ್ಟು ತೂಕವಿರುತ್ತದೆ? ಆಪ್ಷನ್ ನಂಬರ್ ಎ 3 kg 35 ಸೆಂಟಿಮೀಟರ್, ಆಪ್ಷನ್ ನಂಬರ್ ಬಿ 2 kg 25 ಸೆಂಟಿಮೀಟರ್, ಆಪ್ಷನ್ ನಂಬರ್ ಸಿ 1 kg 25 ಸೆಂಟಿಮೀಟರ್, ಆಪ್ಷನ್ ನಂಬರ್ ಡಿ 3 kg 20 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 2 kg 25 ಸೆಂಟಿಮೀಟರ್ ಪುರುಷರ ಡಿಸ್ಕಸ್ ಥ್ರೋ ತೂಕ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15, ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಗಾಲ್ಫ್, ಆಪ್ಷನ್ ನಂಬರ್ ಬಿ ಫುಟ್ಬಾಲ್, ಆಪ್ಷನ್ ನಂಬರ್ ಸಿ ಹಾಕಿ, ಆಪ್ಷನ್ ನಂಬರ್ ಡಿ ಕ್ರಿಕೆಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಗಾಲ್ಫ್ ಬಂದ್ಬಿಟ್ಟು ಇದು ವಾಕರ್ ಕಪ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 16, ನ್ಯೂಟನ್ನ ಮೊದಲನೇ ನಿಯಮ ಯಾವುದು? ಆಪ್ಷನ್ ನಂಬರ್ ಎ ಸಮಾನ ಭೇದ ನಿಯಮ, ಆಪ್ಷನ್ ನಂಬರ್ ಬಿ ಜಡತ್ವದ ನಿಯಮ, ಆಪ್ಷನ್ ನಂಬರ್ ಸಿ ವೇಗೋತ್ಕರ್ಷ ನಿಯಮ, ಆಪ್ಷನ್ ನಂಬರ್ ಡಿ ಕ್ರಿಯೆಗೆ ಪ್ರತಿಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜಡತ್ವದ ನಿಯಮ ಬಂದ್ಬಿಟ್ಟು ಇದು ನ್ಯೂಟನ್ನ ಮೊದಲನೇ ನಿಯಮ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 17, ಸನ್ನಿ ಡೇಸ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ ನಂಬರ್ ಎ ಯುವರಾಜ್ ಸಿಂಗ್, ಆಪ್ಷನ್ ನಂಬರ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ನಂಬರ್ ಸಿ
ಸುನಿಲ್ ಗವಾಸ್ಕರ್. ಆಪ್ಷನ್ ನಂಬರ್ ಡಿ ಸಚಿನ್ ತೆಂಡೂಲ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸುನಿಲ್ ಗವಾಸ್ಕರ್ ಬಂದ್ಬಿಟ್ಟು ಇವರು ಸನ್ನಿ ಡೇಸ್ ಎಂಬ ಪುಸ್ತಕ ಅಥವಾ ಆತ್ಮಚರಿತ್ರೆಯನ್ನು ಬರೀತಾರೆ ಫ್ರೆಂಡ್ಸ್. ಪ್ರಶ್ನೆ 18. ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪಶ್ಚಿಮ ಬಂಗಾಳ. ಆಪ್ಷನ್ ನಂಬರ್ ಬಿ ಕೇರಳ. ಆಪ್ಷನ್ ನಂಬರ್ ಸಿ ತಮಿಳುನಾಡು. ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಬಿಹಾರದಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19. ಅಸ್ಪೃಶ್ಯತೆ ನಿವಾರಣೆ ಯಾವ ವಿಧಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ವಿಧಿ 115. ಆಪ್ಷನ್ ನಂಬರ್ ಬಿ ವಿಧಿ 35. ಆಪ್ಷನ್ ನಂಬರ್ ಸಿ ವಿಧಿ 79. ಆಪ್ಷನ್ ನಂಬರ್ ಡಿ ವಿಧಿ 17. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ವಿಧಿ 17 ಬಂದ್ಬಿಟ್ಟು ಇದು ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದೆ. ಪ್ರಶ್ನೆ 20. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್. ಆಪ್ಷನ್ ನಂಬರ್ ಬಿ ಹರಿಯಾಣ. ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶದಲ್ಲಿ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 21. ಮುಖ್ಯವಾಗಿ ಸಗಣಿ ಅನಿಲದಲ್ಲಿ ಏನು ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮೀಥೇನ್. ಆಪ್ಷನ್ ನಂಬರ್ ಬಿ ನಿಯಾನ್. ಆಪ್ಷನ್ ನಂಬರ್ ಸಿ ರೆಡಾನ್. ಆಪ್ಷನ್ ನಂಬರ್ ಡಿ ಈಥೇನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೀಥೇನ್ ಬಂದ್ಬಿಟ್ಟು ಇದು ಸಗಣಿ ಅನಿಲದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22. ಎತ್ತರವನ್ನು ಅಳೆಯುವ ಮಾನ ಯಾವುದು? ಆಪ್ಷನ್ ನಂಬರ್ ಎ ಓಡೋಮೀಟರ್. ಆಪ್ಷನ್ ನಂಬರ್ ಬಿ ಎಲೆಕ್ಟ್ರೋಮೀಟರ್. ಆಪ್ಷನ್ ನಂಬರ್ ಸಿ ಹೈಡ್ರೋಮೀಟರ್. ಆಪ್ಷನ್ ನಂಬರ್ ಡಿ ಅಲ್ಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಲ್ಟಿಮೀಟರ್. ಇದು ಎತ್ತರವನ್ನು ಅಳೆಯುವ ಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 23. ಬಂಗಾಳದ ಕಣ್ಣೀರಿನ ನದಿ ಯಾವುದು? ಆಪ್ಷನ್ ನಂಬರ್ ಎ ಕೋಸಿ ನದಿ. ಆಪ್ಷನ್ ನಂಬರ್ ಬಿ ಮಹಾನದಿ. ಆಪ್ಷನ್ ನಂಬರ್ ಸಿ ದಾಮೋದರ ನದಿ. ಆಪ್ಷನ್ ನಂಬರ್ ಡಿ ಬ್ರಹ್ಮಪುತ್ರ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ದಾಮೋದರ ನದಿ ಬಂದ್ಬಿಟ್ಟು ಇದು ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. 1983 ವಿಶ್ವಕಪ್ ಫೈನಲ್ ಪಂದ್ಯ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ ಇಂಗ್ಲೆಂಡ್. ಆಪ್ಷನ್ ನಂಬರ್ ಬಿ ಇಂಡಿಯಾ. ಆಪ್ಷನ್ ನಂಬರ್ ಸಿ ದಕ್ಷಿಣ ಆಫ್ರಿಕಾ. ಆಪ್ಷನ್ ನಂಬರ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಂಗ್ಲೆಂಡ್ನಲ್ಲಿ ನಡೀತದೆ ಫ್ರೆಂಡ್ಸ್ 1983 ವಿಶ್ವಕಪ್ ಫೈನಲ್ ಪಂದ್ಯ. ಪ್ರಶ್ನೆ 25. ಮಾನವನ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ರೈಬೋಸೋಮ್. ಆಪ್ಷನ್ ನಂಬರ್ ಬಿ ಮೈಟೋಕಾಂಡ್ರಿಯಾ. ಆಪ್ಷನ್ ನಂಬರ್ ಸಿ ಲೈಸೋಸೋಮ್. ಆಪ್ಷನ್ ನಂಬರ್ ಡಿ ಹೃದಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೈಟೋಕಾಂಡ್ರಿಯಾನ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್.